ಇನ್ನು ಈ ಯುದ್ಧದ ಪರಿಣಾಮದಿಂದಾಗಿ ಪ್ರಮುಖವಾಗಿ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಎಲ್ಲೆಡೆ ಸಮಸ್ಯೆ ಇದೆ. ಅದರಲ್ಲೂ ಕೂಡ ರಾಜ್ಯದಲ್ಲಿ ಈ ಗ್ಯಾಸಿನ ಸಮಸ್ಯೆ ಏನಿದೆಯಲ್ಲ ಮುಂದುವರಿತಾನೆ ಇದೆ. ಅದರಲ್ಲೂ ಕೂಡ ಆಟೋ ಚಾಲಕರಿಗೆ ಇದರ ಬಿಸಿ ದೊಡ್ಡ ಮಟ್ಟಕ್ಕೆ ತಟ್ಟಿದೆ. ಅಂದ್ರೆ ಪ್ರತಿನಿತ್ಯ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಬೇಕಾಗಿರುವಂತ ಸನ್ನಿವೇಶ ಬಂದಿದೆ. ದುಡ್ಡು ಕೊಟ್ಟರು ಸಹ ಗ್ಯಾಸ್ ಸಿಗ್ತಾ ಇಲ್ಲ. ನಮ್ಮ ಸಮಸ್ಯೆ ಯಾರೂ ಕೇಳ್ತಾ ಇಲ್ಲ. ಸರ್ಕಾರ ನಮಗೆ ಡೋಂಟ್ ಕೇರ್ ಅಂತ ಇದೆ. ನಮ್ಮ ಅಳಲನ್ನ ಯಾರಿಗೆ ಹೇಳ್ಕೋಬೇಕು ಅಂತ ಪರಿಪರಿಯಾಗಿ ಈಗ ಆಟೋ ಚಾಲಕರೆಲ್ಲ ಆಕ್ರೋಶವನ್ನ ಹೊರಗಾಗ್ತಿದ್ರು. ಕರ್ನಾಟಕ ನ್ಯೂಸ್ ಬೀಟ್ ಜೊತೆನೂ ಕೂಡ ಅನೇಕ ಆಟೋ ಚಾಲಕರು ಮಾತನಾಡಿದ್ದಾರೆ. ಅವರ ಸಮಸ್ಯೆಗಳೇನಿದೆ ಬನ್ನಿ ನೋಡ್ಕೊಂಡ್ ಬರೋಣ ಅವ್ರು ಏನೇನು ಹೇಳಿದ್ರು ಅಂತ. ಸ್ಟಾರ್ಟಿಂಗ್ ಅಲ್ಲಿ ಫುಲ್ 1350 ಹಾಕ್ಸಿದೀವಿ, ಗ್ಯಾಸೇ ಇಲ್ಲ ಅಂದ. ಫುಲ್ ಏರ್ ಹೊಡೆದ್ಬಿಟ್ರು. ಓನರ್ ಆದವನ್ ಏನ್ ಅನ್ಬೇಕು, ಹಾಕೊಡ್ತೀನಿ ಅನ್ಬೇಕು. ಕೆಲ್ಸದವ್ರು ಹೇಳ್ತಾರ ಓನರ್ ತಿರ್ಗಾ ಕಾಸು ಕೊಡು ಅಂತಾರೆ. ಎಲ್ಲಿ ಹೋಗದ ಇವಾಗ 1350 ಹಾಕ್ಸಿದ್ಕೆ 150 ರೂಪಾಯಿ ಲೆಸ್ಸು ನಮ್ಗೆ. ನೆನ್ನೆ ನೈಟ್ 3 ಗಂಟೆಯಿಂದ ಕೂತಿರೋದ್ ಇವಾಗ ಹಾಕ್ಸಿರೋದು ಫುಲ್ ಟ್ಯಾಂಕ್. ಏನ್ ಸರ್ಕಾರ ಹೋಗೋಣ, ಏನ್ ಮಾಡೋದು ಅರ್ಥನೇ ಮಾಡ್ಕೊಬೇಕು. ಏನಿಲ್ಲ ದಿನ ಸಹಾಯಕ್ಕೆ ಒಂದ್ಸಲ ಸುಧಾರಣೆ ನಮ್ಮ ಬೇಕಾದಲ್ಲಿ ಸರ್ಕಾರ ಅವ್ರಿಗೆ ದುಡ್ಡಿದೆ, ಕೋಟಿಗಳು ದುಡ್ಡಿದೆ, ತಲೆ ಕೆಡ್ಸ್ಕೊಳ್ಳಲ್ಲ, ಆರಾಮಾಗಿರ್ತದೆ. ನಾವಲ್ಲಿ ದಿನ ಸಂಪಾದನೆ ಮಾಡೋದು. ನಾವು 100 ರೂಪಾಯಿ ಸಂಪಾದನೆ ಮಾಡಿದ್ರೆ ನಮ್ಮ ಜೀವನ ನಡೀತದೆ ಸರ್, ಇಲ್ಲಾಂದ್ರೆ ನಡೆಯಲ್ಲ. ಏನ್ ಮಾಡ್ತೀರ ಹೇಳಿ? ಈ ವಿಚಾರದಲ್ಲಿ ಒಂದು ಮಾತ್ರ ಅರ್ಥ ಆಗ್ತಿಲ್ಲ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಸ್ವಲ್ಪ ಸಮಸ್ಯೆ, ಇನ್ನೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿದೆ. ಪ್ಯಾನಿಕ್ ಆಗೋದು ಬೇಡ ಅಂತಾರೆ. ಬಟ್ ಈ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತ್ಕೊಂತಿದ್ದಾರೆ ಜನ. ಈ ರೀತಿಯಾಗಿ ಆಟೋ ಚಾಲಕರು ಪಾಪ ಪರಿಪರಿಯಾಗಿ ಸಮಸ್ಯೆ ಹೇಳ್ಕೊಂತಿದ್ದಾರೆ. ಅಂದ್ರೆ ಸರಿಯಾಗಿ ನಿಭಾಯಿಸ್ತಾ ಇದೆಯಾ ಸರ್ಕಾರ? ಕೇವಲ ಯುದ್ಧದ ನೆಪಗಳನ್ನು ಮಾತ್ರ ಓಡ್ತಿದೆಯಾ ಅನ್ನೋದು ಗೊತ್ತಾಗ್ತಿಲ್ಲ. ಜನರನ್ನ ಪ್ಯಾನಿಕ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸಿಗೋದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಟ್ಟು ಗೋಜಲದ ಗೂಡು ಮಾಡಿಬಿಟ್ಬಿಟ್ಟಿದ್ದಾರೆ. ಮುಂದೇನು ಅನ್ನೋದನ್ನ ತೋರಿಸಿ ಇವತ್ತು ಈ ಕೆಟ್ಟ ಪರಿಸ್ಥಿತಿಗೆ ತಂದು ನಿಲ್ಸ್ಕೊಂಡಿದ್ದಾರೆ. ಜನರ ಮುಂದೆ ಯಾವತ್ತೂ ಪ್ಯಾನಿಕ್ ಆಗಿರುವಂಥ ಸ್ಟೇಟ್ಮೆಂಟ್ಗಳು ಕೊಟ್ಟರು ಈ ಸ್ಥಿತಿ ಈ ದಿನಗಳು ಬರುತ್ತೆ ಅನ್ನೋದು ನಿರೀಕ್ಷಿತ. ಹೌದು. ಯಾವಾಗ ಇವರು ನಿಲ್ಲೋದೇ ಇಲ್ಲ, ಸಿಗೋದೇ ಇಲ್ಲ ಅನ್ನುವಂಥದ್ದನ್ನು ಸೃಷ್ಟಿ ಮಾಡಿದ್ರು, ಈ ಬ್ಲ್ಯಾಕ್ ಮಾರ್ಕೆಟ್ ಎದ್ದು ಕೂತ್ಕೊಂಡ್ಬಿಡುತ್ತೆ. ಹೌದು. ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಯಾವ್ದು ಬೇಕೋ ಎಲ್ಲ ಶೇಖರಣೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಿಮ್ಗೆ ಎಲ್ಲೂ ಸಿಗದೇ ಇರೋ ರೀತಿಯಲ್ಲಿ ಅವ್ರ ಆಟಗಳು ಶುರುವಾಯಿತು. ಹೌದು. ನಾಳೆ ಹೆಚ್ಚಿಸ್ಕೋಬೇಕು ಅಂತಂದವರೆಲ್ಲ ತಗೊಂಡು ಅವ್ರ ಕಡೆ ಏನ್ ಬೇಕು ಸ್ಟಾಕ್ಗಳು ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸಾರ್ವಜನಿಕರಿಗೆ ಏನ್ ಗೊತ್ತು, ಇವ್ರು ಪ್ಯಾನಿಕ್ ಮಾಡಿದ ತಕ್ಷಣಕ್ಕೆ ಹೋಗಿ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ನಿಮ್ಗೆ ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂಗೆ, ಡಿಮ್ಯಾಂಡ್ ಹೆಚ್ಚಾಗ್ತಾ ಇದ್ದಂಗೆ ಏನಾಯ್ತು, ಈ ರೀತಿ ಅವರ ಕಾಳದಂಧೆಯಲ್ಲಿ ಮತ್ತೆ ಒಂದಷ್ಟು ರೇಟ್ಗಳನ್ನ ಹೆಚ್ಚು ಮಾಡ್ಕೊಳ್ಳುವಂಥದ್ದು. ರಾತ್ರಿ ಹೋಗಿ ಕೂತ್ಕೋತಾ ಇದ್ದಾರೆ. ಪಾಪ ಬೆಳಗಿನ ಜಾವ ಎಲ್ಲ ಹೋಗಿ ಕೂತ್ಕೊಂಡು 3 ಗಂಟೆಗೆ ಹೋಗ್ತಾರೆ. 3 ಗಂಟೆಗೆ ಹೋಗಿ ಕೂತ್ಕೊಂಡು ಲೈನ್ ಹಚ್ಕೊಂಡು 2 ಕಿಲೋಮೀಟರ್ ಸುಮ್ಮನೆ ಕಾದು ಕೂತಿರ್ತಾರೆ. ಆ ದಿನದ ಬಾಡಿಗೆಯನ್ನು ನೆಚ್ಕೊಂಡು ಸಂಸಾರ ಮಾಡ್ತಾ ಇರುವಂಥವ್ರು. ದಿನದ ಬಾಡಿಗೆ ನೆಚ್ಕೊಂಡು ಆ ದಿನದ ದುಡೋದಕ್ಕೆ ಅವ್ರದ್ದು ಪ್ರತಿ ದಿನದ ದುಡಿಮೆಯೇ ಅವ್ರ ಲೆಕ್ಕ. ಹೌದು. ಆ ದಿನದ ದುಡಿಮೆ ಇಲ್ಲದೆ ಇದ್ರೆ ಆ ಪರಿಸ್ಥಿತಿ ಆ ಕುಟುಂಬದ ಅವರು ಯಜಮಾನಾಗಿ ಅಥವಾ ಅವ್ರು ಅದೇ ಒಬ್ಬ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಲ್ಲ ಅವರು, ಅವೆಲ್ಲ ಕರುಳು ಹಿಂಡುವಂಥ ಸಂದೇಶವು. ಹೌದು. ನಾವು ಮಾಡ್ತಾ ಇರೋದು ಏನು, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಾವು ಯಾರನ್ನ ನಾವು ಕಾಪಾಡ್ಕೋಬೇಕಾಗಿತ್ತು ಅವ್ರನ್ನೇ ದೂರ ಇಡ್ತಾ ಹೋಗ್ತಾ ಇದ್ದೀವಿ. ತುಂಬ ದೊಡ್ಡ ಮಟ್ಟಕ್ಕೆ ನಮ್ಗೆ ಅವ್ರ ಬಗ್ಗೆ ಇರುವಂಥ ಕಾಳಜಿಗೆ ನಾವು ಹೋಗಿ ಸ್ಟೇಟ್ಮೆಂಟ್ ತಗೊಂಡು ಬಂದು ನಮ್ಮ ಕೈಲಾಗುವಂಥದ್ದು ಅಷ್ಟೇನೆ. ಹೌದು. ಅಂದ್ರೆ ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಜನ ಈ ರೀತಿ ಆತಂಕದಲ್ಲಿದ್ದಾರೆ. ಹೌದು. ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೆ. ನೀವು ಅವರಿಗೆ ಅವರಿಂದ ಮತ ಪಡೆದು ಸರ್ಕಾರ ನಡೆಸ್ತಾ ಇರುವಂಥ, ಹೌದು, ನೀವು ಆಡಳಿತ ಮಾಡ್ತಾ ಇರುವಂಥವ್ರು, ಕೇಂದ್ರವನ್ನೇ ದೂರ್ಕೊಂಡು ನೀವು ಇಲ್ಲೇ ಓಡಾಡ್ಕೊಂಡಿದ್ರೆ ಹೌದು ಆಗೋದಿಲ್ಲ. ಸಾರ್ವಜನಿಕ ವಲಯದಲ್ಲಿ ಈ ರೀತಿ ಆಗ್ತಾ ಇದೆ. ಆಟೋಗಳ LPGಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಸಂಕಷ್ಟಕ್ಕೆ ದೂಡ್ಕೊಂಡು ಕಾಳದಂಧೆಯನ್ನು ಮೆರೆಸ್ಕೊಂಡು ಕೂತಿದ್ದೀರಿ. ಎಲ್ಲಿ ಸ್ಟಾಕ್ ಮಾಡ್ಕೊಂಡಿದ್ದಾರೆ ಅಂತ ಹುಡ್ಕೋದು ಆಡಳಿತ ಪಕ್ಷಕ್ಕೆ ಏನು ದೊಡ್ಡ ವಿಚಾರ ಅಲ್ಲ. ಹೌದು. ಆದರೆ ಆ ವಿಚಾರದಲ್ಲಿ ಇವ್ರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ದಿನೇ ಬೆಳಗಾದರೆ ಇವರು ಕ್ಯೂಗಳನ್ನು ನೋಡ್ತಾ ಇದ್ದಾರೆ, ಆಟೋದವರು ಅಳಲು ನೋಡ್ತಾ ಇದ್ದೀವಿ, ಬೇರೆ ವಾಹನಗಳದ್ದು ಅಳಲು ನೋಡ್ತಾ ಇದ್ದೀವಿ. ಇವ್ರು ಯಾರಿಗೂ ಹೋಟೆಲ್ ಉದ್ಯಮದವರು ಎಲ್ಲ ಮುಚ್ಕೊಂಡು ಕೂತಿದ್ದಾರೆ. ಒಂದಷ್ಟು ಐಟಮ್ಸ್ಗಳನ್ನು ಕ್ಲೋಸ್ ಮಾಡ್ತಾರೆ, ಕೆಲವರು ಹೋಟೆಲ್ನೇ ಕ್ಲೋಸ್ ಮಾಡ್ತಾ ಇದ್ದಾರೆ. ಅವರ ಹೊಟ್ಟೆ ಮೇಲೆ ಹೊಡೆದಿದ್ದೀರಿ. ಹೌದು. ನಿಮ್ಮನ್ನ ಶಾಪ ಹಾಕದೆ ಬಿಡೋದಿಲ್ಲ ಅವರು. ಹೌದು. ಇವತ್ತು ಎಷ್ಟೋ ಜನ, ಮೊನ್ನೆ ಒಬ್ಬ ಯಾವುದೋ ಸಣ್ಣ ಹೋಟೆಲ್ನವರು ಸಾಲ ಮಾಡಿದ್ದು ಇದಕ್ಕೆ ತೀರ್ಕೊಂಡ್ಬಿಟ್ರು. ಅವರು ಹೋಟೆಲ್ ಕ್ಲೋಸ್ ಆಯ್ತು, ನೇಣು ಹಾಕೊಂಡು ಸತ್ತು ಹೋಗ್ಬಿಟ್ರು. ಹೌದು. ಇದು ದಿನ ಹೆಚ್ಚಾಗ್ತಾ ಹೋದಂಗೆ ಏನಾಗುತ್ತೆ, ಎಲ್ಲರೂ ಅತಂತ್ರ ಪರಿಸ್ಥಿತಿ, ಭವಿಷ್ಯದ ಯೋಚನೆ. ಅದು ಹೇಳ್ತಾರಲ್ಲ, ಭೂತಕ್ಕಿಂತ ಭವಿಷ್ಯದ ಭಯನೇ ಜಾಸ್ತಿ ಅಂತ. ಭೂತದ ಭಯ ಯಾರಿಗೂ ಇರೋದಿಲ್ಲ, ಹಿಂದಾಗಿರೋದು ಯಾವುದಕ್ಕೂ ಇಲ್ಲ. ಭವಿಷ್ಯದ ಭಯದಲ್ಲೇ ಈ ರೀತಿ ಅಚಾತುರ್ಯಗಳು ಅನಾಹುತಗಳು ನಡೆಯುವಂಥವು.
ಸರ್ಕಾರ ಕಣ್ಣು ಬಿಟ್ಟು ನೋಡಬೇಕು. ಕೇಂದ್ರದ ಕಡೆ ಬೊಟ್ಟು ಮಾಡೋದಕ್ಕಿಂತ ಆ ಕೇಂದ್ರದವ್ರನ್ನ ಸೆಳೆಯೋ ಪ್ರಯತ್ನ ಮಾಡಬೇಕು. ಬೊಟ್ಟು ಮಾಡಿ ಪ್ರಶ್ನೆ ಮಾಡ್ಕೊಂಡು ಇನ್ನೊಂದು ಮಾಡೋದು ತರಿಸೋ ಪ್ರಯತ್ನ ಮಾಡಬೇಕು, ಇಲ್ಲ ಕೇಳೋ ಪ್ರಯತ್ನ ಮಾಡಬೇಕು. ನಮ್ಮಲ್ಲಿರೋದನ್ನ ವ್ಯವಸ್ಥಿತವಾಗಿ ತಲುಪೋ ವ್ಯವಸ್ಥೆ ಮಾಡಬೇಕು. ಮೊದಲು ಅದು ಮಾಡಬೇಕು. ಕಾಳಸಂತೆಯಲ್ಲಿ ಸಿಗತ್ತೆ ಅಂತಂದ್ರೆ, ಇವತ್ತು ದಂಧೆ ಮಾಡೋರ ಮನೆಯಲ್ಲಿ ಸಿಗತ್ತೆ, ಕಾಳದಂಧೆ ಮಾಡೋರ ಮನೇಲಿ ಸಿಗತ್ತೆ ಅಂತಂದ್ರೆ, ನಿಮಗೆ ಅಧಿಕೃತವಾಗಿ ಕೊಡೋರ ಹತ್ರ ಸಿಗ್ತಾ ಇಲ್ಲ ಅಂತಂದ್ರೆ ಏನದು? ಹೌದು, ಯಾವತ್ತೂ ಇಲ್ಲದೆ ಇರೋದು 2 ಕಿಲೋಮೀಟರ್ ಕ್ಯೂ ಹಾಕ್ಸ್ಬಿಟ್ರಿ. ಯುದ್ಧ ಸಂದರ್ಭದಲ್ಲಿ ಆಗುತ್ತೆ ಸಾಮಾನ್ಯ ಅನ್ನುವಂಥ ನಿಟ್ಟಲ್ಲ. ಆದ್ರೂ ಕೂಡ ಬೇರೆ ಬೇರೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಸಿಗುತ್ತೆ, ಇಲ್ಲಿ ಸಿಗೋದಿಲ್ಲ. 1800 1900 ಇದ್ದಿದ್ದು 6000 6500 4000 4500. ಹೌದು, ಎಲ್ಲಿಂದ ಎಲ್ಲಿಗೆ ಹೋಗಿ ನಿಲ್ತ್ಕೋತಾ ಇದ್ರೆ ಯಾಕೆ ಅವ್ರನ್ನ ಹಿಡಿಯೋಕ್ಕಾಗ್ತಾ ಇಲ್ಲ? ಅದನ್ನೆಲ್ಲ ತಗೊಂಬರ್ತೀರಿ, ಇಲ್ಲಿ ತಗೊಂಬಂದು ಇವರಿಗೆಲ್ಲ ಏನಾದರೂ ಹಂಚಿಕೆ ಮಾಡೋದು ವ್ಯವಸ್ಥೆ ಮಾಡೋದಿಲ್ಲ ನೀವು. ಹೌದು, ಇದು ಆಗಬೇಕಾಗಿರೋದು. ನಿಜವಾಗ್ಲೂ ಸರ್ಕಾರ ಮಾಡಬೇಕು, ಇದನ್ನು ಮಾಡಬೇಕು. ಅವಾಗ ನೀವು ಜನಮನ ಗೆಲ್ಲುವ ಸರ್ಕಾರ ಆಗ್ತದೆ. ಇಲ್ಲದೆ ಇದ್ರೆ ನೀವು ಬರೀ ಗ್ಯಾರಂಟಿಯ ಸರ್ಕಾರ ಆಗ್ಬಿಡುತ್ತೆ. ಅಂದ್ರೆ ಮತ್ತೊಂದು ಕಡೆ ಸರ್ ಗ್ಯಾರಂಟಿ ಇಲ್ಲದ ಸರ್ಕಾರ. ಹೌದು, ಜೊತೆಲಿ ಈ ಸಂಸದರ ಕಾರ್ಯವೈಖರಿ ಬಗ್ಗೆ ಕೂಡ ಪ್ರಶ್ನೆ ಆಗತ್ತೆ. ಇಲ್ಲಿಂದೆಲ್ಲ ಗೆದ್ಕೊಂಡು ಹೋಗಿರ್ತಾರೆ, ಎರಡೂ ಪಕ್ಷದಲ್ಲಿ ಇರ್ಬೋದು. ಈಗ ಒಂದು ಕಡೆ ನಾವು ಇತ್ತೀಚೆಗೆ ನೋಡ್ತೀವಿ, ಕೆಲ ಹಿಂದಿ ವಿಚಾರ ಬಂದಾಗಲ್ಲ ಜೋಶಲ್ಲಿ ಬಂದು ಮಾತನಾಡ್ತಾರೆ, ಕಿರ್ಚಾಡ್ತಾರೆ. ಅಥವಾ ರಾಜ್ಯ ಸರ್ಕಾರ ದಿವಾಳಿ ಅಂದಾಗ ಟ್ರಕ್ ಹಿಡ್ಕೊಂಡು ಅಥವಾ ಇನ್ನೇನೇನೋ ಎಲ್ಲ ಹಿಡ್ಕೊಂಡು ಓಡಾಡ್ತಾರೆ. ಬಟ್ ಈ ಸಂದರ್ಭದಲ್ಲಿ ಗಟ್ಟಿ ಧ್ವನಿ ಯಾಕೆ ಮಾತಾಡೋದಿಲ್ಲ ಅಂತ ಅವರೆಲ್ಲ ಆಯ್ಕೆ ಮಾಡಬೇಕಾದ್ರೆ ಅವರ ಮಾನದಂಡ ಏನಿರುತ್ತೆ ಅಂತಂದ್ರೆ, ಕೇಂದ್ರಕ್ಕೆ ಹೋಗುವವರೆಗೂ ಮಾತ್ರ ರಾಜ್ಯದವರು. ಅದಾದ ನಂತರ ಅವರು ಕೇಂದ್ರಕ್ಕೆ ಸೀಮಿತ, ರಾಜ್ಯನ ಮರ್ತು ಬಿಡುತ್ತೆ. ಇಲ್ಲಿಯ ಏನು ಸಂಸದರಿದ್ದಾರೆ, ಈ ನಮ್ಮ ಕಾಂಗ್ರೆಸ್ನವರು ವಾಗ್ದಾಳಿ ಮಾಡೋದು ಅದೇ ವಿಚಾರ. ಆ ವಿಚಾರದಲ್ಲಿ ಅವ್ರನ್ನ ಒಪ್ಕೋಬೇಕು. ನಾವು ಯಾವಾಗ್ಲೂ ಮಾತಾಡ್ತೀವಿ, ಇಲ್ಲಿಯ ಸಂಸದರು ಗಟ್ಟಿ ಧ್ವನಿ ಆದರೆ ನಮ್ಮ ಪ್ರಾದೇಶಿಕತೆ ಉಳಿಯುತ್ತೆ ಅನ್ನುವಂಥದ್ದು ನಾವು ಯಾವಾಗಲೂ ಮಾತಾಡುವಂಥದ್ದು ಅದೇನೆ. ಇವಕ್ಕೆ ಇಲ್ಲಿಯ ಪರಿಸ್ಥಿತಿಯನ್ನು ಹೇಳ್ಕೋಬೇಕು ಅನ್ನುವಂಥದ್ದು, ನಮ್ಮನ್ನು ಸಮರ್ಥಿಸ್ಕೋಬೇಕು, ನಮ್ಮ ಸಮಸ್ಯೆಗಳನ್ನ ಹೇಳ್ಕೋಬೇಕು ಅನ್ನುವಂಥದ್ದಕ್ಕೆ ಅಲ್ಲಿ ಬೆನ್ಮೂಳೆ ಇರಬೇಕು. ನಮ್ಮಲ್ಲಿ ಒಬ್ಬನಿಗೂ ಬೆನ್ಮೂಳೆ ಇಲ್ವೇ? ಇಲ್ಲಿ ಅಲ್ಲಿಯ ಯಾರೋ ನಾಯಕನನ್ನು ಹೊಗಳಿ ಅಟ್ಟಕ್ಕೇರಿಸ್ಕೊಂಡು ಖಾಲಿ ಟ್ರಂಕ್ಗಳನ್ನು ತೋರಿಸ್ಕೊಂಡು ಅದರಿಂದ ಲಾಭ ಪಡ್ಕೊಂಡು ಪ್ರಚಾರದಲ್ಲಿರೋದಕ್ಕೆ ಬಯಸ್ತವೆ ವಿನಃ ಇವ್ರು ಯಾರಿಗೂ ಸಮಸ್ಯೆ ಬಗೆಹರಿಸುವ ಮನಸ್ಥಿತಿ ಇಲ್ಲ, ಇಚ್ಛಾಶಕ್ತಿಯ ಕೊರತೆ. ಇವ್ರು ಯಾರಿಗೂ ಈ ಸಂಸದರುಗಳಿಗೆ ಬೆನ್ನುಮೂಳೆ ಇಲ್ಲದ ಸರ್ಕಾರ. ಅಲ್ಲಿ ಹೋಗಿ ನಿಂತ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಂಡು ಸರ್ವಾಧಿಕಾರಿಯ ಮುಂದೆ ನಿಂತ್ಕೊಂಡಂಗೆ ನಿಂತ್ಕೋಬೇಕು. ಇವರಿಗೆ ಸಮಸ್ಯೆ ಹೇಳ್ಕೊಳ್ಳೋದಕ್ಕೂ ಇಲ್ಲ. ಇವರು ಅವರು ದರ್ಶನ ಸಿಕ್ಕಿದ್ದೇ ದೊಡ್ಡ ವಿಚಾರ ಅನ್ನುವಂಥ ನಿಟ್ಟಲ್ಲಿ ನಿಂತ್ಕೋಬೇಕು. ನಾವು ನೋಡ್ತೀವಲ್ಲ, ತಿರುಪತಿ ದರ್ಶನಕ್ಕೆ ಹೋದ್ರೆ ಅಲ್ಲಿ ದರ್ಶನ ಸಿಕ್ಕರು ಸಾಕು ಅಂತೀವಲ್ಲ, ಹಂಗಾಗಿ ಕೇಂದ್ರಕ್ಕೆ ಹೋಗಿ ಮೋದಿಯವರ ದರ್ಶನ ಮಾಡಿದ್ರೆ ಸಾಕು ಅನ್ನೋ ನಿಟ್ಟಲ್ಲಿ ನಮ್ಮ ಸಂಸದರು ಹೋಗ್ತಾರೆ. ಅಲ್ಲಿ ಹೋಗಿ ಅವರು ಏನಾದರೂ ಸುಮ್ಮನೆ ಲಾಸ್ಟ್ ಟೈಮ್ ಮೈಸೂರಿನ ರಾಮದಾಸ್ ಬಂದಾಗ ಒಂದು ಹೆಗಲು ಮುಟ್ಟಿದ್ರಲ್ಲ, ಅದನ್ನೇ 2 ದಿನ ಹಿಡ್ಕೊಂಡು ಎಳೆದು ಹೋಗಿದ್ರು. ನಮಗೂ ಅಷ್ಟೇ ಬೇಕಾಗಿರೋದು. ನಮಗೆ ಏನಿಲ್ಲ, ನಮ್ಮ ಮೇಲಿನವರು ನಮ್ಮ ಹೆಗಲ ಮೇಲೆ ಕೈ ಹಾಕಿದ್ರೆ ಸಾಕು, ನಮ್ಮ ಬಗ್ಗೆ 1-2 ಮಾತಾಡೋದು ಸಾಕು ಅನ್ನೋಂಥ ನಿಟ್ಟಲ್ಲಿ ಸಂಸದರನ್ನು ಕಳಿಸ್ಕೊಟ್ಬಿಟ್ಟು ನಾವು ಇಲ್ಲಿರೋ ಸಂಸದರುಗಳು ಆ ಥರದವಿದ್ದಾವೆ. ಇವರಿಂದ ಏನು ನಿರೀಕ್ಷೆ ಮಾಡ್ತಾರೆ? ಜನ ನಿರೀಕ್ಷೆ ಮಾಡೋದು ತಪ್ಪು. ನಾವು ಅವ್ರ ಹತ್ರ ನಿರೀಕ್ಷೆನೇ ಮಾಡ್ತಾ ಇಲ್ಲ. ಇನ್ನು ಬರೋ ಇಲೆಕ್ಷನ್ನಲ್ಲಿ ತುಂಬ ದೊಡ್ಡ ಮಟ್ಟದ ಬದಲಾವಣೆಗಳು, ಯುವ ಸಮುದಾಯ ಏನಾದರೂ ನಿಂತ್ಕೊಂಡು ಒಂದಷ್ಟು ಈ ನೇಪಾಳದಲ್ಲೆಲ್ಲ ಆಗುತ್ತಲ್ಲ, ಹೌದು, ಜಂಜಿ ರೀತಿಯಾದ ಜಂಜಿಗಳೇ ಬರಬೇಕು. ಮತ್ತೇನಾದರೂ ಒಂದು ಬದಲಾವಣೆ ತರಬೇಕು. ಅವರಿಗೆ ಮಾತ್ರ ಇಲ್ಲಿ ಸ್ಪಷ್ಟವಾದ ಅಂದರೆ ನಿಲುವು ತಗೊಳ್ಬೇಕಾದ್ರೆ ಅವರು ಸರಿಯಾಗಿರ್ಬೇಕಷ್ಟೇ. ಇಲ್ಲದೇ ಇದ್ರೆ ಅವ್ರ ನಿರ್ಧಾರಗಳು ಸರಿಯಾಗಿರ್ತವೆ. ಅವ್ರು ಬರಬೇಕಿಲ್ಲ, ಒಂದು ರೌಂಡ್ ರೆಡಿ ಮಾಡಬೇಕು. ಗ್ಯಾಸ್ ಡೀಸೆಲ್ ಅಂತೂ ಕೊಡಲ್ಲ, ಕೈಗೆ ಚಂಬು ಕೊಡೋದ್ರಲ್ಲಿ ಎಲ್ಲರೂ ಎಕ್ಸ್ಪರ್ಟ್ ಇದ್ದಾರೆ. ಚಂಬು ಎರಡೂ ಕೊಡ್ತಾರೆ. ಹೌದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.